ಶ್ರದ್ಧಾಂಜಲಿ ದಿನ ಇವತ್ತು. ಸೊ ಅವರ ಜೀವನದಲ್ಲಿ ಒಂದು ಮನುಷ್ಯನಿಗೆ 100 ವರ್ಷ ಆಯುಷ್, ಅದರಲ್ಲಿ 88 ವರ್ಷ ತಿಂದರು ಅವರು. ಹುಟ್ಟಿದ್ರು ಒಂದು ಕಡೆ, ಆದರೆ ಜಗತ್ತಿನಾದ್ಯಂತ ಅವರು ಪ್ರಸಿದ್ಧಿ ಆದರು. ಕಲೆ ಅನ್ನೋದು ಅದ್ಭುತವಾದದ್ದು. ಈ ಕಲೆ ಸಂಗೀತ ಕಲೆ, ಅದರಲ್ಲಿ ಸಂಗೀತ ಕಲೆ ಇವತ್ತು ಯಾರೇ ಇವತ್ತು ಅವ್ರ ಬಾಡಿ ಹೋಗಿದೆ ಅಂತ ಹೇಳ್ತೀವಿ, ಬಟ್ ಅವರ ರೂಪದಲ್ಲಿ ಇವತ್ತು ರಫಿ ಸಾಹೇಬರದ್ದು, ಈಶ್ವರ್ ಸಾಹೇಬರದ್ದು, ಜಾನಕಿ ಅಮ್ಮವರದ್ದು ಇವತ್ತು ಕೋಟ್ಯಾಂತರ ಜನರಲ್ಲಿ ಅವರು ಹೃದಯದಲ್ಲಿ ಜನಿಸಿದ್ದಾರೆ. ಅವರು ಹೋಗಿಲ್ಲ, ಅವರು ನಮ್ಮಲ್ಲೇ ಇದ್ದಾರೆ. ಯಾಕಂದರೆ ಅವ್ರು ನಾವು ಮೆಲ್ಕು ಹಾಕ್ತಾನೆ ಇರ್ತೀವಿ. ಅವರು ಒಂದು ಇಂಥ ಅಷ್ಟು ಸುಮಧುರವಾದ ಧ್ವನಿ ಅದು ಮರೀಲಿಕ್ಕೆ ನಾವು ಸಾಧ್ಯನೇ ಇಲ್ಲ. ಸೊ ಅದು ಒಬ್ಬರಿಂದ ಹಿಂಗೆ ಹೋಗ್ತಾನೆ ಇರ್ತದೆ. ಅದು ನಾವು ಹಾಡ್ತಾನೆ ಇರ್ತೀವಿ, ಆ ಹಾಡು ಕೇಳ್ತಾನೆ ಇರ್ತೀವಿ ನಾವು. ಸೊ ಅಂಥ ಅದ್ಭುತ ಕಲಾವಿದೆ ಜಾನಕಿ ಅಮ್ಮವರು. ಸೊ ಅವರ ಶ್ರದ್ಧಾಂಜಲಿಯಲ್ಲಿ ಇವತ್ತು ನಮ್ಮ ಮುಖ್ಯ ಅತಿಥಿಗಳಾಗಿ ನನ್ನ ಆತ್ಮೀಯರ ಕಲಾವಿದ ಸರ್ ಇದ್ದಾರೆ, ದೇಸಾಯಿ ಸರ್ ಇದ್ದಾರೆ, ಹಿರೇಮಠ್ ಸರ್ ಇದ್ದಾರೆ. ಹಾಗೆ ಎಲ್ಲ ನೀವು ಚೆನ್ನಾಗಿ ಆಡ್ತಾರೆ, ಎಲ್ಲ ವಂಡರ್ಫುಲ್ ಸಿಂಗರ್ಸ್ ಇದ್ದೀರಾ. ಸೊ ಇದೊಂದು ಪ್ಯಾಷನ್ ಅಂತ ಹೇಳ್ಬೋದು ನಾವು, ಪ್ಯಾಷನ್. ಸೊ ನೀವು ಈಗೂ ಎಷ್ಟು ಕೆಲಸ ಇದ್ದಾವೆ ಎಲ್ಲ ಬಿಟ್ಟು ಇಲ್ಲಿ ಓಡಿ ಬರ್ತೀರಿ. ಕುಲಕರ್ಣಿ ಸಿಸ್ಟರ್ ಇಲ್ಲಿ ಓಡಿ ಬಂದು ಎಲ್ಲರೂ ಹಾಡಬೇಕಂತ. ಸೊ ಅದೇ ಪ್ಯಾಷನ್. ಈ ಪ್ಯಾಷನ್ ಜಾನಕಿ ಅಮ್ಮವ್ರಿಗೆ ಭಾಳ ಇತ್ತು. ಅವರು ಕ್ಲಾಸಿಕಲಿ ಭಾಳ ಕಲಿಗೆ ಇಲ್ಲ, ಬರೀ ಔಟ್ಲೈನ್ ಹಿಂಗೆ ಕಲಿತರು. ಕ್ಲಾಸಿಕಲ್ ಡೀಪಾಗಿ ಯಾವತ್ತೂ ಹೋಗಿಲ್ಲ ಅವರು. ಇದು ಕಿಶೋರ್ ಕುಮಾರ್ ಅವರಾದ್ರು, ಜಾನಕಿ ಅಮ್ಮವರಾದ್ರು. ಕ್ಲಾಸಿಕಲಲ್ಲಿ ಹೋಗಿ ನಾವು ಕಲ್ತು ಏನಾದ್ರು ಮಾಡ್ಬೇಕಂತಿದ್ದಿಲ್ಲ. ಸೊ ಅವ್ರು ಎಷ್ಟು ಡೀಪ್ ಹೋದ್ರು, ಅವರೇ ಅವರು ಒಂದು ಸಂಗೀತ ಕ್ರಿಯೇಟ್ ಮಾಡಿದ್ರು. ಇಷ್ಟು ಅದ್ಭುತವಾಗಿ ಆಡ್ತಾ ಇದ್ರು ಅವರು. ಯಾವ ಸಿಂಗರ್ ಹೇಗಿದ್ರು ಅವರು ಹಂಗೆ ಆಡ್ತಾ ಇದ್ರು, ಧ್ವನಿ ತೆಗೆದು. ಅವರಲ್ಲಿ ಒಂದು ಪ್ರತಿಭೆ ಇತ್ತು. ಸೊ ಅವ್ರಿಗೆ ಕೇಳಿದಾಗ ಸಾಕಷ್ಟು ಇಂಟರ್ವ್ಯೂನಲ್ಲಿ ಕೇಳಿದಾಗ, ನೀವು ಸಂಗೀತದಲ್ಲಿ ಎಲ್ಲಿವರೆಗೆ ಅಭ್ಯಾಸ? ಇಲ್ಲ ನಾನು ಸಂಗೀತ ಔಟ್ಲೈನ್ ಅಷ್ಟೇ ಮಾಡಿದ್ದೇನೆ, ಬೇಸಿಕ್ಸ್ ಅಷ್ಟೇ ಮಾಡಿದ್ದೇನೆ, ಸಂಗೀತ ನಾನು ಡೀಪ್ ಹೋಗಿಲ್ಲ. ನನ್ನಲ್ಲಿ ದೇವರು ಬಂದು ಆಡ್ತಾರೆ ಅಂತ ಹೇಳಿದ್ರು. ಅವರು ಕೃಷ್ಣನ ಮತ್ತು ಶಿಡಿ ಸಾಹೇಬ್ ಭಕ್ತರಾಗಿದ್ದರು. ಕೃಷ್ಣ ಮತ್ತು ನನ್ನಲ್ಲಿ ಆಡ್ತಾರೆ ಅಂತ ಹೇಳ್ತಿದ್ರು. ಸೊ ಅಂದರೆ ಆ ಪ್ಯಾಷನ್, ನೀವು ಪ್ಯಾಷನ್ ನಿಮ್ಗೆ ಎಲ್ಲಿವರೆಗೆ ಹೋಯ್ತದೆ ಅಂದರೆ ನೀವೇ ಕ್ರಿಯೇಟ್ ಮಾಡ್ಬೋದು ಸಂಗೀತ. ನಿಮ್ಮ ಸ್ಟೈಲಲ್ಲಿ ಆಡ್ಬೋದು. ಸಂಗೀತ ಅನ್ನೋದು ಹಿಂಗೆ ಆಡಬೇಕಂತಿಲ್ಲ. ಮುಂದಿದ್ದವ್ರಿಗೆ ಲೈಕ್ ಆಗಬೇಕು, ಅದಕ್ಕೆ ಕೇಳಬೇಕು ಅನಿಸ್ಬೇಕು. ಸೊ ಅದನ್ನು ನೀವು ನಿಮ್ಮ ರೀತಿಯಲ್ಲಿ ಅದನ್ನು ಕನ್ವರ್ಟ್ ಮಾಡಿ ಆಡಬೇಕಷ್ಟೇ. ಸೊ ಹಾಗೆ ಜಾನಕಿ ಅಮ್ಮವರು 50,000 ಹತ್ರ 48,000 ಆಟ. ಸೊ ಅವ್ರು ಆಡಬೇಕಾದ್ರೆ ಒಂದು ಸಾಂಗು ಲತಾ ಮೇಡಮ್ಗೆ ಕೇಳಿದ್ರು.